ಅಲ್ಲಿ ಇವಳನ್ನ ನೋಡಿದ್ದು. ನೋಡಿದಾಗ ಏನು ಸುಮ್ಮನೆ ನಮ್ಮೆಲ್ಲ ಫ್ರೆಂಡ್ಸ್ನಲ್ಲಿ ನೋಡೋ ಅವಳನ್ನ ಬುಟ್ಟಿಗೆ ಹಾಕೋತೀನೋ ಅಂತಂತಂದು ಅದು ನೋಡಿದರೆ ನಮ್ಮ ಅತ್ತಿಗೆ ಕಸಿನ್ ಸಿಸ್ಟರ್ ಅವಳು. ಬಳಗಾನೆ ನಮ್ಮ ಅತ್ತೆ ಸಪೋರ್ಟ್ ಮಾಡಿದರು. ನಮ್ಮ ಮಾವ ಸ್ವಲ್ಪ ಒಳ್ಳೆಯವರು, ಕಿರಿಕಿರಿ ಅಂದರೆ ಮಗಳಿಗೆ ಏನಾಗುತ್ತೋ ನಮ್ಮ ಪ್ರೊಫೆಷನ್ ಅವ್ರು ಯಾರೋ ವಕೀಲರು ನೋಡಿ ಇಟ್ಬಿಟ್ಟಿದ್ರು. ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಅವ್ರು ಏನೇ ಸಾಧನೆ ಮಾಡಬೇಕು ಸರ್. ಮನೆಯಲ್ಲಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ನಿಮಗೆ ಈ ಒಂದು ಟೆನ್ಷನ್ ಇಲ್ಲ ಅಂದರೆ ಯಾವುದೇ ವ್ಯಕ್ತಿ ಏನಾದರೂ ಸಾಧಿಸ್ಬೋದು. ಎಕ್ಸಾಕ್ಟ್ಲಿ ಮನೆ. ಅದಕ್ಕೆ ನಾನೇ ಉದಾಹರಣೆ. ಪಾಪ್ಯುಲರ್ ಆದಮೇಲೆ ಕಷ್ಟದ ಜೀವನ ನಿಮಗಿನ್ನೂ ಹೇಳ್ಕೊಂಡಿಲ್ಲ. ಆ ಮಟ್ಟದಲ್ಲಿ ತೊಂದರೆ ಆಯ್ತಾ ನಿಮಗೆ? ಒಂದು ದಿನ ಬಿಡುವಿಲ್ದೇನೆ ಕೆಲಸ ಮಾಡಿದ್ರು ₹1 ಮನೆಗೆ ತೊಗೊಂಡ್ಬರ್ತಿರ್ಲಿಲ್ಲ. ಅಯ್ಯಯ್ಯೋ, ₹1 ಪೇಮೆಂಟ್ ಬರ್ತಿರ್ಲಿಲ್ಲ. ನಾನು ಇವತ್ತೂ ಯಾರನ್ನೂ ಬ್ಲೇಮ್ ಮಾಡಲ್ಲ. ಈ ಸ್ಟೇಜ್ ಇದೆ ನೋಡಿ, ಅಂದರೆ ನಿಮ್ಗೆ ಏನೂ ಗೊತ್ತಿಲ್ಲ, ಬಟ್ ಬ್ಯುಸಿ ಇರ್ತೀರಿ, ದುಡ್ಡು ಬರ್ತಿರ್ಲಿಲ್ಲ. ನೀವು ಖಾಲಿ ಕೂತ್ಕೊಂಡು ಮನೆಯಲ್ಲಿ ದುಡ್ಡು ಬರದೆ ಹೋದರೆ ನಿಮ್ಗೆ ಅದು ಬೇಜಾರಾಗ್ಬೋದು. ತುಂಬ ಪ್ರಾಬ್ಲಮ್ ಆಯಿತು. ಅಂದರೆ ಡೇ ಟು ಡೇ ಊಟ ತಿಂಡಿಗೂ ಪ್ರಾಬ್ಲಮ್ ಆಗುವಂಥ ಪರಿಸ್ಥಿತಿ ಉದ್ಭವ ಆಗ್ಬಿಡ್ತು.